ಹಾಯ್ ಗೈಸ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಸರಿ ನಿಮಗೆ ಒಂದು ಹೊಸ ಥರದ ವ್ಲಾಗ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಷ್ಟು ದಿವಸ ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದರೆ ಇದು ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಆ್ಯಕ್ಚುಲಿ ನಿಮಗೆ ಕೆಲವು ಜನ ಆಲ್ರೆಡಿ ಸ್ವಲ್ಪ ಗೆಸ್ ಮಾಡಿರ್ಬೋದು ನನ್ನ ವೇಷಭೂಷಣಗಳನ್ನು ನೋಡಿ. ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ದಿವಸ ನಾವು 4 ವೀಲರಲ್ಲಿ ಹೋಗಿ ವ್ಲಾಗ್ಸ್ನ ಮಾಡ್ತಾಯಿದ್ವಿ. ಇವತ್ತು ಮೋಟೋ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸಮ್ಮರ್ ಸ್ಪೆಷಲಾಗಿ ಮೋಟೋ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆಲ್ಲ ತಯಾರಿಯಾಗಿದ್ದೀವಿ. ಇವತ್ತು ಒಂದು ಹೊಸ ಜಾಗಕ್ಕೆ ಹೋಗೋಣ ಅಂತ, ನಮ್ಮ ಕರ್ನಾಟಕದಲ್ಲೇ ಹೋಗೋಣ ಅಂತ. ನಮಗೆ ಒಂದು ಅಷ್ಟು ಡೆಸ್ಟಿನೇಷನ್ ಪ್ಲ್ಯಾನ್ ಮಾಡ್ಕೊಂಡು, ಬಟ್ ಯಾವುದು ಆಗಿಲ್ಲ. ಒಂದು ಡೆಸ್ಟಿನೇಷನ್ ಫೈನಲ್ ಆಗಿ ಒಂದು ಡೆಸ್ಟಿನೇಷನ್ನ ಫೈನಲ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಡೆಸ್ಟಿನೇಷನ್ಗೆ, ಅಲ್ಲಿಂದ ಹೇಗೆ ಏನಂತ ಗೊತ್ತಿಲ್ಲ. ಬಟ್ ಫಸ್ಟ್ ಡೆಸ್ಟಿನೇಷನ್ಗೆ ಅಂತೂ ಹೋಗ್ತಾ ಇದ್ದೀವಿ. ಎಲ್ಲಿಯಪ್ಪ ಅಂತ ಹೇಳಿದ್ರೆ, ನಮ್ಮ ಚಾಮರಾಜನಗರ ಜಿಲ್ಲೆಯ ಹಿಮದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ದೀವಿ. 2 ಗಾಡೀಲಿ 2 ಕಪಲ್ಸು ಹೊರಟಿದ್ದೀವಿ. ಬೆಳಗಿನ ಜಾವ 4 ಗಂಟೆ ನಾವು ರೆಡಿಯಾಗಿದ್ದೀವಿ ಆಲ್ರೆಡಿ. ಇನ್ನೊಂದು 5 ನಿಮಿಷದಲ್ಲಿ ಹೊರಡ್ತೀವಿ. ಇವಾಗ ಹೊರಟ್ರೆ ಒಂದು 8-8:30 ತಲುಪುವಂಥ ಒಂದು ಪ್ಲ್ಯಾನ್ ಇದೆ. ನೋಡುವ ಹೇಗೆ ಆಗುತ್ತೆ ಅಂತ. ಅಷ್ಟೂ ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ ಗೈಸ್. ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಏನು ವ್ಲಾಗ್ ಆಗ್ತೀವೋ ಅದಕ್ಕೆ ನಮ್ಮ ಮೈಂಡ್ ಕುಟುಂಬದವರು ಅಂದರೆ ಸಬ್ಸ್ಕ್ರೈಬರ್ಗೆ ಒಂದು 5 ಹೀಗೆ ಒಂದೊಂದು ಎಪಿಸೋಡು ಹಾಕ್ತಾಯಿದೆ. ಬಟ್ ಅಷ್ಟು ಆರ್ಗ್ಯಾನಿಕ್ಕು ತುಂಬ. ನಾವು ಯಾರ ಹತ್ರನೂ ಹೋಗಿ ಮೊಬೈಲ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ವ್ಲಾಗ್ ಮಾಡ್ತಾಯಿದ್ದೀವಿ, ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಕೆಲವು ಕ್ಲೋಸ್ ಸರ್ಕಲ್ಸಿಗೆ ಮಾತ್ರ ಕಳಿಸ್ತಾ ಇದ್ದೀವಿ ಅಷ್ಟೇ, ಫಾರ್ವರ್ಡ್ ಮಾಡ್ತಾಯಿದ್ದೀವಿ. ಅದರ್ವೈಸ್ ಯಾರಿಗೂ ನಾವು ರೆಫರ್ ಮಾಡ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ, ಆರ್ಗ್ಯಾನಿಕ್ಕಾಗಿ ನಮ್ಮ ಚಾನಲ್ ಇಂಪ್ರೂವ್ ಆಗಲಿ ಅಂತ ಇಷ್ಟು ದಿವಸ ನಾವು ಪ್ರೊಸೆಸ್ ಮಾಡಿದ್ದೀವಿ. ಬಟ್ ಈ ಎಪಿಸೋಡಿಂದ ಸ್ವಲ್ಪ ಇನ್ನೊಂಚೂರು ಅಪ್ಗ್ರೇಡ್ ಆದರೆ ಚೆನ್ನಾಗಿರುತ್ತೆ ಅಂತ ನಾವು ಬಯಸ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಇವಾಗ ಎಕ್ಸಾಕ್ಟಾಗಿ ಈ ಎಪಿಸೋಡಿಗೆ ಬಿಫೋರು 420 ಸಬ್ಸ್ಕ್ರೈಬರ್ ಇದ್ದೀರಾ. ಅವರಿಗೆ ಎಲ್ರಿಗೂ ಧನ್ಯವಾದಗಳು. ಮತ್ತು ನೋಡ್ತಾ ಇರೋರಿಗೆ ಏನಪ್ಪ ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವ್ಯೂವ್ಸ್ ಬರ್ತಾ ಇದೆ, ಒಂದಷ್ಟು ಮಟ್ಟಿಗೆ ವ್ಯೂವ್ಸ್ ಬರ್ತಾ ಇದೆ. ಬಟ್ ನೋಡಿದವರೆಲ್ಲ ನಮಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನಮಗೆ ಕೋಆಪ್ರೇಟ್ ಮಾಡಿದ್ರೆ ಸ್ವಲ್ಪ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ನ ಕೊಡೋದಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ತೀನಿ, ಮೀ ಮೈಂಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ನಮ್ಮ ಆಗು ಹೋಗು ತಪ್ಪು ಮತ್ತು ಚೆನ್ನಾಗಿರೋದು ಎಲ್ಲದನ್ನು ನಿಮಗೇನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ. ಅಷ್ಟಕ್ಕೂ ನಾವು ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್. ಓಕೆ, ನಿಮ್ಮನ್ನು ಇವಾಗ ನಾವು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ, ಹಿಮದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಜೊತೆಗೆ ಮೋಟೋ ವ್ಲಾಗಲ್ಲಿ, ಹೊಸ ರೀತಿಲಿ ಮೋಟೋ ವ್ಲಾಗಲ್ಲಿ ಹೋಗೋಣ. ಓಕೆ, ರೆಡಿ ಫಾರ್ ದ ರೈಡ್. ಮೋಟೋ ಬ್ಲಾಗ್ಗೆ ಸ್ವಾಗತ. ನಾವು ರೈಡಿಗೆ ರೆಡಿ ಆಗಿದ್ದೀವಿ. ನೀವು ನಮ್ಮ ಜೊತೆ ರೈಡ್ ಮಾಡಿ. ಓಕೆ, ಕಮ್ ಲೆಟ್ಸ್ ಗೋ. ಗೈಸ್, ವಿ ಆರ್ ರೆಡಿ. ಚಲೋ. ಕಂಗೇರಿ ಹತ್ರ ಬಂದ್ವಿ. ನಮ್ಮ ಜೊತೆ ಬರೋ ಕಪಲ್ಸ್ ಅವರು ರೆಡಿ ಇದ್ದಾರೆ. ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ವೆಯ್ಟ್ ಮಾಡ್ತಿದ್ದಾರಂತೆ. ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಆಲ್ರೆಡಿ. ಅವ್ರನ್ನ ಪಿಕ್ ಮಾಡಿಕೊಂಡು ಹಾಗೆ ಹೊರಡುವ. ತುಂಬ ಎಕ್ಸೈಟ್ ಆಗಿದೆ ಗಾಡಿ ಓಡಿಸ್ಲಿಕ್ಕೆ. ಯಾ ಈಸ್ ದೇರ್. ಇದ್ದಾರೆ ಅವರು. ಹಾಯ್. ಹಾಯ್. ಹಾಂ, ಕೊಡೋಣ. ಪಲ್ಸರ್ ಗಾಡಿ, 2 ಗಾಡಿ ನೋಡ್ತಾ ಇದ್ದೀವಿ. ಶೇಷು, ಭವ್ಯ, ಫ್ರೆಂಡ್ಸ್ ಹೊರಟಿದ್ದೀವಿ. ನೋಡುವ.
ಫ್ಯೂಲ್ ಹಾಕೋಣ ಅಂತ ಬಂಕಿಗೆ ಬಂದಿದ್ದೀವಿ. ಫಸ್ಟ್ ರೌಂಡ್ ಗಾಡಿಗೆ ಹಾಕ್ತಾ ಇದ್ದಾರೆ. ಇಂಥದ್ದು ಈಗ ನೋಡಿ ಹಂಗಾರೆ ಮೀಟ್ರ್ ₹10 ಹಾಕಿ ಫೈನಲ್ ನೋಡಿ. ಆಯ್ತಲ್ಲ ಎಷ್ಟು ಆಗುತ್ತೆ ಹಾಕ್ಲಾ? ಬೇಡ ಗೈಸ್, ಟೀ ಕುಡಿಲಿಕ್ಕೆ ಒಂದು ಬ್ರೇಕು. ಒಂದು 50 ಕಿಲೋಮೀಟ್ರ್ ಬಂದಿದ್ದೀವಿ. ಇವಾಗ ಟೀ ಕುಡಿಯೋದು ಬ್ರೇಕ್. ಮನೆಯಲ್ಲ ಟೀ ಕುಡಿಯುವ. ಇಲ್ಲಿ ಹಿಂಗೆ ಸ್ಟಾಪ್ ಮಾಡ್ಕೊಂಡು ಹೋದ್ರೆ ಯಾಕೆ ಟೀ ಕುಡಿಸಿ? ಸ್ಟಾಪ್ ಇಲ್ಲಿ ಇಲ್ಲ ತಾನೇ ಮಾಡಿರೋದು. ಹಾಂ, ಅಲ್ಲಿನ ಟೈಮಿಂಗ್ಸ್ 8 o'clock. ಅಲ್ಲಿ 8 ಗಂಟೆಗೆ 8 ಓಪನಾ? ಕ್ಯಾನ್ಸಲ್ ಆಗಿಬಿಡುತ್ತೆ ಅಂದ್ಬಿಟ್ಟು ಓಲೋ ಹಾಕ್ಕೊಂಡು ಹಾಂ, ಹೇಗಿದೆ? ಎಕ್ಸಾಕ್ಟ್ ಆಗಿದ್ದೀರಾ? ಹಾಂ, ತುಂಬ ವರ್ಷದ ಕನಸು. ಆಗ ನೀವು ತುಂಬ ಹೋಗ್ತಾ ಇರ್ತೀರಾ ರೈಡ್? ಫಸ್ಟ್ ಟ್ರಿಪ್ ರಾಜಸ್ಥಾನ ಫ್ಲಾಪ್. ಎಲ್ಲಿ ರಾಜಸ್ಥಾನ? ಅಲ್ಲೇ ಜನರದು ಅಲ್ಲೇ ರಾಜಸ್ಥಾನ. ಅವಾಗ ಒಂದ್ಸತಿ ಹಾಂ, ಬಿಡಿದಿ ಗೊತ್ತು. ನಾವು ಬೇಜಾರು ಬಂದಿದ್ದೀವಿ. ಎಲ್ಲ ಆಯ್ತು. ಅಲ್ಲಲ್ಲ ಫಸ್ಟ್ ನಾವು ಬಂದಿದ್ದು ರಾಜಸ್ಥಾಗೆ ಅಲ್ವಾ? ಹಾಂ, ಕರೆಕ್ಟ್. ಹುಣ್ಣಿಮೆ ದಿನ ಹೌದು, ಕ್ಲೋಸ್ ಆಗಿತ್ತು. ಆಗಿತ್ತು, ಕರೆಕ್ಟ್. ಓಕೆ, ಬಟ್ ಅವತ್ತು ಕಾರಲ್ಲಿ ಬಂದಿದ್ದು, ಬಟ್ ಬೈಕಲ್ಲಿ ಫಸ್ಟ್ ಟೈಮ್. ಸಮ್ಮಿಲನ ಆಗಬೇಕು ಅಂದರೆ ಯಾಕೋ ಸುಮಾರು ಅಡೆತಡೆಗಳ ಫೈನಲಿ ವಿ ಆರ್ ಹಿಯರ್. ಅದಕ್ಕೆ ಏನು ಮೇಡಮ್ ಟೀ ಕುಡಿತಾ ಇದ್ದಾರೆ. ಟೀ ಕುಡಿಸಿ ಆಗಲ್ಲ ಅವ್ರಿಗೆ ಚೀಲ ಬರುತ್ತೆ. ಚೆನ್ನಾಗಿ ಮದ್ರ ಮೇಲೆ ಹೋಗ್ಬಿಡೋಣಲ್ವಾ? ಹೆಂಗಾರು ಸರಿ. ರೋಡ್ ಚೆನ್ನಾಗಿದೆ ಆ್ಯಕ್ಚುಲಿ. ಅದನ್ನು ಅಲ್ಲಿ ತನಕನೇ ಗೊತ್ತಿರೋದು, ಆಮೇಲೆ ಗೊತ್ತಿಲ್ಲ. ಒಂದು ಲೆಫ್ಟ್ ತಗೊಂಡ್ರೆ ಅದೇ ಥರ ಒಂದೇ ರೋಡು. ರೋಡ್ ದೊಡ್ಡ ರೋಡು, ಮ್ಯಾಪೇ ಬೇಕಾಗಿಲ್ಲ. ಆರಾಮಾಗಿ ಹೋಗುತ್ತೆ. ಚಾಮರಾಜನಗರ ತನಕ ಆರಾಮಾಗಿ ಹೋಗ್ಬೋದು. ಅಲ್ಲಿ ತನಕ ಹೋಗೋಣ, ಅಲ್ಲಿಂದ ಮ್ಯಾಪ್ ಹಾಕೋಣ. ಕರೆಕ್ಟಾ? ಬಟ್ ಇದು ಹೆಂಗೆ ಕ್ರಾಸ್ ಮಾಡೋಕೆ ಗೊತ್ತಾಗಿಲ್ವಾ? ನಮ್ಮ ಮಕ್ಕಳು ರೈಲ್ವೆ ಕ್ರಾಸಿಂಗ್ ಆಗಿಲ್ಲ. ಇಲ್ಲಿ ಸರ್ವಿಸ್ ರೋಡ್ ರೈಲ್ವೆ ಕ್ರಾಸಿಂಗ್ ಆಗಿಲ್ಲ ನೋಡಿ. ಇಲ್ಲಿ ಗೈಸ್, ಇಲ್ಲೊಂದು ಸ್ವಲ್ಪ ನಮಗೆ ರೋಡು ಮಿಸ್ ಆಗೋಯ್ತು. ಯಾಕಂದರೆ ಚನ್ನಪಟ್ಟಣ ಹತ್ರ ಇಲ್ಲಿ ರೈಲ್ವೆ ಕ್ರಾಸಿಂಗ್ ಇಲ್ಲ ಸರ್ವಿಸ್ ರೋಡಲ್ಲಿ. ಮತ್ತೆ ನಾವು ಯೂ ಟರ್ನ್ ಮಾಡಿಕೊಂಡು ಚನ್ನಪಟ್ಟಣ ಸಿಟಿ ರೋಡೇ ಹೋಗಿ ಬರಬೇಕಾಯ್ತು. ಇದು ಕರೆಕ್ಟಾಗಿ ಗೈಡ್ ಮಾಡಲಿಕ್ಕೆ ಅಲ್ಲೊಂದು ಬೋರ್ಡು ಕೂಡ ಇಲ್ಲ. ಟೌನ್ ರೋಡೇ ಹೋಗಿ ಹೋಗೋಣ. ನಾವಿವಾಗ ಮಳವಳ್ಳಿ ಎಂಟ್ರ್ ಆಗ್ತಾ ಇದ್ದೀವಿ. ಮಳವಳ್ಳಿಗೆ ಮುಂಚೆ ಮಳವಳ್ಳಿ ಕೆರೆ ಅಲ್ಲಿದ್ದೀವಿ. ಇದು ಮಳವಳ್ಳಿ ಬಸ್ ಸ್ಟಾಪು, ಮಳವಳ್ಳಿ ಬಸ್ ಸ್ಟಾಪ್, ಮಳವಳ್ಳಿ ಸರ್ಕಲ್. ಲೆಫ್ಟ್ ಹೋದರೆ ಕನಕಪುರ, ಸ್ಟ್ರೈಟ್ ಹೋದರೆ ನಾವು ಹೋಗೋದು ಡಿಸ್ಟಿಸ್ಟಿಗೆ ಹೋಗ್ತೀವಿ. ಅಪ್ಪ, ಇಲ್ಲಿ ಎಂಥ ಸ್ಪೀಡ್ ಹಾಕವ್ರೆ ಮರ ಇಲ್ಲಿ. ನಮಸ್ಕಾರ.
ಆಯ್ತಾಯ್ತು. ಲಾಂಗ್ ಡ್ರೈವ್ ಮಾಡಿ ತುಂಬ ವರ್ಷಗಳೇ ಆಗೋಗಿತ್ತು. ಇವಾಗ ಓಡಿಸ್ತಾ ಇದ್ದೀನಿ. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಥ್ರಿಲ್ ಆಗಿದೆ, ಸಖತ್ತಾಗಿದೆ. ಮಠಮಲ್ಲಿ ಕ್ರಾಸ್ ಮಾಡಿದ್ದೀವಿ. ಒಂದು 70 ಕಿಲೋಮೀಟ್ರ್ ಇರ್ಬೋದು ನನ್ನ ಪ್ರಕಾರ. ನೋಡುವ, ಚೆನ್ನಾಗಿದೆ ಗೈಸ್. ನಾವು ತುಂಬ ಹೊತ್ತು ಚರ್ಚಿರಲಿಲ್ಲ. ಇವಾಗ ಒಂದು 80-100ಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಬೆಳಗಿನ ಜಾವ ಈ ರೋಡಲ್ಲಿ ನಾವು ಡ್ರೈವ್ ಮಾಡಲಿಕ್ಕೆ ಚೆನ್ನಾಗಿದೆ. ಆ್ಯಕ್ಚುಲಿ ಈ ರೋಡಲ್ಲಿ ನಾವು ಡ್ರೈವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಕ್ಲೈಮೇಟು ಮತ್ತು ಇದು ಆ್ಯಂಬಿಯನ್ಸು, ಈ ಹಳ್ಳಿ ವಾತಾವರಣ, ಹಳ್ಳಿಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೋಗ್ತಾ ಇರ್ತಾರಲ್ವ ಜಮೀನು ಕಡೆ, ಆ ವಾತಾವರಣ ಎಲ್ಲ ನೋಡ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿದೆ. ಫೀಲ್ ಸೂಪರಾಗಿದೆ. ಆ್ಯಕ್ಚುಲಿ ರೋಡು ಕೂಡ ಚೆನ್ನಾಗಿದೆ. ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ 4 ವೀಲರಲ್ಲಿ ತುಂಬ ಅಡ್ಡಾಡಿದ್ದೀನಿ. 2 ವೀಲರಲ್ಲಿ ಇದೆ ಫಸ್ಟ್ ಟೈಮ್ ಈ ರೋಡಲ್ಲಿ ಬರ್ತಾ ಇರೋದು. ಚೆನ್ನಾಗಿದೆ ಗೈಸ್. ಇದಕ್ಕೆ ನಿನಗೆ ಹೆಂಗೆ ಅನಿಸುತ್ತೆ ಗೈಸ್? ಬಟ್ ಸಖತ್ತಾಗಿದೆ ಡ್ರೈವ್ ಮಾಡ್ತಾ ಇರೋದು. ಎಂಜಾಯ್ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ ನಾವು. ಹಿಂಗೆ ನಮ್ಮ ಫ್ರೆಂಡ್ಸು ಬರ್ತಾ ಇದ್ದಾರೆ ನೋಡಿ. ಬಟ್ ಸಖತ್ತಾಗಿದೆ. ತುಂಬ ವರ್ಷಗಳ ನಂತರ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇರೋದು 2 ವೀಲರಲ್ಲಿ. ಚೆನ್ನಾಗಿದೆ ಗೈಸ್, ಸೂಪರಾಗಿದೆ. ಆ್ಯಕ್ಚುಲಿ ಬೆಳಗಿನ ಜಾವ ಒಂದು 5 ಗಂಟೆಗೆ ಬಿಟ್ವಿ ಬೆಂಗಳೂರು. ಒಂದು 2 ಕಡೆ ಟೀ ಬ್ರೇಕ್ ಮಾಡಿದ್ವಿ. ಟೀ ಬ್ರೇಕ್ ಮಾಡಿ ಮತ್ತೆ ಎಲ್ಲೂ ಬ್ರೇಕ್ ಮಾಡ್ತಾ ಇಲ್ಲ, ಹೋಗ್ತಾ ಇದ್ದೀವಿ. ನೋಡ್ಬೇಕು ಹೇಗೆ ಅನ್ಸುತ್ತೆ ಅಂತ. ಸಖತ್ತು ಗೈಸ್, ಸಖತ್ತು. ಸನ್ರೈಸ್ ಕಾವೇರಿ ವಾಟರ್ ಬರ್ತಾ ಇದೀವಿ. ಕಾವೇರಿ 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 ನಮ್ಮ ಒಡಲಿನ ಕಾವೇರಿ. ನೋಡಿ ಕಾವೇರಿ, ನಮ್ಮಮ್ಮ ತಾಯಿ ಕಾವೇರಮ್ಮ, ನಮ್ಮಮ್ಮ ಕಾವೇರಮ್ಮ. ಕಾವೇರಮ್ಮ ನೋಡ್ರಪ್ಪ, ಕಾವೇರಮ್ಮನ ನೋಡಿ. ಇದು ಓಲ್ಡ್ ಬ್ರಿಡ್ಜ್ ಅಲ್ಲಿರೋದು ಓಲ್ಡ್ ಬ್ರಿಡ್ಜು. ತುಂಬ ಓಲ್ಡ್ ಬ್ರಿಡ್ಜ್ ಅದೇ. ಇದು ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಇವಾಗ ಹೊಸ ಬ್ರಿಡ್ಜಲ್ಲಿ. ನೀರು ಹೆಂಗಿದೆ ನೋಡಿ, ಅಲ್ಲಿ ವಾಟ್ರು ಆ ಕಡೆ ಚೆಕ್ ಡ್ಯಾಮ್ಸ್. ಅಲ್ಲಿ ಕಂಟ್ರೋಲ್ ಮಾಡಿ ಬಿಡ್ತಾರೆ. ಅಲ್ಲಿ ಹೋಗ್ಲಿಕ್ಕೆ ಸಕ್ಕತ್ತಾಗಿದೆ ಜಾಗ. ತುಂಬ ಸಿನಿಮಾ ಶೂಟಿಂಗ್ ಆಗಿದೆ ಅಲ್ಲಿ. ಮಂಗನ ಏನೋ ಹೋದ. ಇಲ್ಲಿ ಮಧ್ಯರಂಗ ದೇವಸ್ಥಾನಕ್ಕೆ ಬಂದಿದ್ದೀರಾ? ಮಧ್ಯರಂಗ ದೇವಸ್ಥಾನಕ್ಕೆ? ಹಾಂ, ಇಲ್ಲಿದೆ ದೇವಸ್ಥಾನ ಅಲ್ಲಿ ಮಧ್ಯರಂಗ. ಮತ್ತು ಇದು ಪ್ರಸನ್ನ ಮೀನಾಕ್ಷಿ ದೇವಸ್ಥಾನ, ಮತ್ತು ಇಲ್ಲಿ ಮಾರಮ್ಮನ ದೇವಸ್ಥಾನ. 3 ದೇವಸ್ಥಾನ ಅದ, 3 ಫೇಮಸ್ ಅಲ್ಲಿ. ಮಧ್ಯರಂಗ ಗೊತ್ತಲ್ಲ, ಅದು ತುಂಬ ಫೇಮಸ್ ಅದು. ಶ್ರೀರಂಗಪಟ್ಟಣ, ಮಧ್ಯರಂಗ, ಶ್ರೀರಂಗ, ಇದು 3 ಒಂದೇ ದಿವಸದಲ್ಲಿ ನೋಡಬೇಕು. ಅದು ನೋಡಿದ್ರೆ ಒಳ್ಳೇದಂತ ಹೇಳ್ತಾರೆ. ತುಂಬ ಜನ ಬರ್ತಾರೆ ಶ್ರೀರಂಗಪಟ್ಟಣ ನೋಡಿ, ಇಲ್ಲಿ ಮಧ್ಯರಂಗ ನೋಡಿ ಶ್ರೀರಂಗಂಗೆ ಹೋಗ್ತಾರೆ. ಗೈಸ್, ಕಾವೇರಿ ನದಿ ದಾಟ್ತಾ ಇದೀವಿ. ಅನ್ನಪೂರ್ಣೇಶ್ವರಿ ಹತ್ರ ಸ್ಟಾಪ್ ಮಾಡಿದ್ದೀವಿ ಬ್ರೇಕ್ಫಾಸ್ಟಿಗೆ. ಹೇಗಿತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್, ರೈಡಿಂಗ್ ಎಕ್ಸ್ಪೀರಿಯನ್ಸು? ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ವರ್ಷಗಳ ನಂತರ ಮತ್ತೆ ಲಾಂಗ್ ಜರ್ನಿ ಬಂದಿರೋದು ಬೈಕಲ್ಲಿ. ಒಳ್ಳೆ ಎಕ್ಸ್ಪೀರಿಯನ್ಸು, ಫೀಲಿಂಗ್ ಹ್ಯಾಪಿ. ಮೇಕಪ್ ಹೋಯ್ತು. ರೈಡಿಂಗ್ ಹೆಲ್ಮೆಟ್ ಎಲ್ಲ ಹಾಕೊಂಡ್ರೆ ಇವರೆಲ್ಲ ಹೇಗೆ ನೆಕ್ಸ್ಟ್ ಲೇಗೆಲ್ಲ ಹೋಗ್ಬೇಕಂತಿದ್ದೀವಿ. ಜಸ್ಟ್ ಇವಾಗಿನ ಒಂದು 100 ಕಿಲೋಮೀಟ್ರ್ ಬಂದಿದ್ದೀವಿ. 100 ಕಿಲೋಮೀಟ್ರಿಗೆ ಹಿಂಗೆ ನೋಡಿದ್ರೆ ಹೆಂಗೆ. ಎಲ್ಲ ಟಿಫನ್ ಮಾಡೋಣ.
ಊಟ ಹಸಿದೆಯಾ? ಓಕೆ ಬನ್ನಿ ಟಿಫನ್ ಮಾಡೋಣ. ಹೋಟೆಲ್ ಅನ್ನಪೂರ್ಣ ಅಂತ ಬಂದಿದ್ದೀವಿ. ನೋಡುವ ಊಟ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಹೇಳ್ತೀನಿ. ನೋಡಿ, ಫೋಟೋ ಶೂಟಿಗೆ 100 ಕಿಲೋಮೀಟ್ರ್ ಬಂದಿರೋದು, ಇನ್ನೂ 100 ಕಿಲೋಮೀಟ್ರ್ ಹೋಗ್ತಿರೋದು ಫೋಟೋ ಶೂಟ್ ಮಾಡಲಿಕ್ಕೆ. ಅದು ನಿಮಗೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಡಿ ಪಿಲಿ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಅದೇಗೆ ಹುಡುಗಿರು ಮಾತ್ರ ಫೋಟೋ ತೆಗಿಬೇಕಲ್ವ ಹಿಂಗಂತಾರೆ, ಅದು ಗೊತ್ತಿಲ್ಲ. ಇಲ್ಲೊಂಚೂರು ಈ ಕಡೆ ಅಕ್ಕ ಟಿಫನ್ನು ಇಡ್ಲಿ ತೊಗೊಂಡಿದ್ದೀವಿ, ಚೆನ್ನಾಗಿಲ್ಲ. ಚಟ್ನಿ ಅಂತೂ ನನ್ನ ಫ್ರಿಜ್ಜಲ್ಲಿ ಇಟ್ಟದ್ದು ಐಸಿದಂಗಿದೆ. ಚಟ್ನಿ ಸಾಂಬಾರು ಏನೂ ಇಲ್ಲ, 3 ಥರ ಇದೆ. ನೋಡಿ ಹಿಂಗೆ ಹೋಗ್ಬಿಡೋಣ, ಹಿಂಗೆ ಹೋಗ್ಬಿಡೋಣ, ಮುಂದೆ ಹೋಗ್ಬಿಡೋಣ. ಇಷ್ಟ ಆಯ್ತಾ, ನಾವು ಹೋಗ್ತೀವಿ ಮಾಡ್ಕೊಳ್ಳಿ, ನಾವು ಹೋಗ್ತೀವಿ ಅಂತ ನಾವಿರಲ್ಲ. ಗುರು ಯಾರಾದರೂ ಕೊಳ್ಳಗಳ ಸಲ ಹೋಗ್ತಿರ್ಬೇಕಾರೆ ಅನ್ನಪೂರ್ಣೇಶ್ವರಿ ಅಂತ ಲೆಕ್ಕ ಸಿಗುತ್ತೆ, ಗಾಡಿ ನಿಲ್ಸೋಕೆ ಹೋಗ್ಬೇಡಿ. ಆ ಕೈ ತೊಳೆಯೋ ನೀರಲ್ಲೂ ಬರೀ ಹುಳ ಇದೆ ನಮ್ಮ ಕೈಯಲ್ಲಿ. ಹೊಟ್ಟೆ ತುಂಬ ತಿಂದ್ರಿ ಅನ್ಸುತ್ತಲ್ಲ? ಹೊಟ್ಟೆ ತುಂಬ ತಿಂದ್ರಾ? ಫುಲ್ ಸ್ಯಾಟಿಸ್ಫೈಡ್ ಅನ್ಸುತ್ತೆ. ಅದೇ ನಡೆಯೋಕ್ಕೆ ಆಗ್ತಾ ಇಲ್ಲ. ಹೌದು ಗೈಸ್, ಆ್ಯಕ್ಚುಲಿ ನಾವು ಅಲ್ಲಿ ಊಟ ಮಾಡಿ ಅಷ್ಟೊಂದು ಸೆಟ್ ಆಗಲಿಲ್ಲ. ಈಗ ತಿಂದ್ಬಿಟ್ಟು ಅದರೆಲ್ಲ ಅರ್ಧ ಇಟ್ಬಿಟ್ಟೆಲ್ಲ ಬಂದ್ಬಿಟ್ವಿ. ಇವಾಗ ಇನ್ನೊಂದು ಕಡೆ ಬಂದ್ವಿ. ಬರ್ತಾ ಇರ್ಬೇಕಾದ್ರೆ ಲೋಕಲ್ಸೇ ತುಂಬ ಜನ ಇದ್ದರು, ಚಿಕ್ಕ ಹೋಟ್ಲು, ಲೋಕಲ್ಸ್ ತುಂಬ ಜನ ಇದ್ದರು. ಅದರಿಂದ ಇಲ್ಲಿ ಕೂತಿದ್ವಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದರಿಂದ ಇಲ್ಲಿ ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ಇಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಬೋದು. ಆ್ಯಕ್ಚುಲಿ 8 ಗಂಟೆಗೆ ನಾವು ಅಲ್ಲಿ ಬೆಟ್ಟದಲ್ಲಿ ಇರಬೇಕಾಗಿತ್ತು, ಬಟ್ ಇನ್ನೆಲ್ಲೇ ಇದ್ದೀವಿ. ಇನ್ನು 1 ಅವರ್ ಆಗುತ್ತೆ ಹೋಗ್ಲಿಕ್ಕೆ, ತೊಂದರೆ ಇಲ್ಲ. ಆರ್ಡ್ರ್ ಮಾಡಿದ್ದೀವಿ. ಟೇಸ್ಟ್ ಹೇಗಿದೆ ಫಸ್ಟ್ ಹೇಳ್ಬಿಡ್ತೀನಪ್ಪ. ಓಕೆ, ಓಕೆ ನಾಟ್ ಎಕ್ಸ್ಟ್ರಾನರಿ. ಓಕೆ, ಹೆಸರೇನ ಚಿನ್ನ ನಿಂದು? ಹೆಸರೇನ ನಿಂದು? ಲೈ ಹೆಸರೇನ ನಿಂದು? ಹೇಳ ಲೈ ಬಿಡಕಳ, ಬಿಡಕಳ, ಹೆಸರೇನ ನಿಂದು? ಹೇಳ ರೇ, ಹೇಳ ಹೆಸರೇನ ರೀ? ಯಾವ ಊರ ನಿಂದು? ಯಾವುದೋ ಕ್ರಾಸ್ ಬೀಡು, ಬೆಂಗಳೂರಿಂದ ಬಂದು ಕ್ರಾಸ್ ಮಾಡ್ಬಿಟ್ಟವ್ರು ಯಾರು? ಬಾಯ್ ಮಗ ಬಾಯ್. ಇವತ್ತು 2 ವೀಲರ್ ಹೋಗೋಣ ಅಂದ್ಬಿಟ್ಟು ಲಾಂಗ್ ಡ್ರೈವ್ ಹೋಗೋಣ ಅಂತ ಎತ್ಕೊಂಡು ಏನೋ ಒಂಥರ ಹಿಂಸೆ, ಬಟ್ ಒಂಥರ ಖುಷಿ ಆಗ್ತಾಯಿದೆ. ಎಷ್ಟು ಹಿಂಸೆ ಆಗ್ತದೆ ಅಷ್ಟೇ ಖುಷಿ ಆಗ್ತಾಯಿದೆ. ಹಾಂ, ಯಾಕಂದರೆ ಕಾರ್ ನಿಲ್ಲಿಸ್ಬಿಟ್ಟು ಡೋರ್ ಎಳೆದ್ಬಿಟ್ಟು ಹೋಯ್ತಾ ಇರ್ತೀವಿ. ಇಲ್ಲಿ ಹಂಗಲ್ಲ, ಒಂದೊಂದು ಐಟಮ್ನ ಎತ್ಕೊಂಡು ಹೋಗ್ಬೇಕು, ನೋಡ್ಕೋಬೇಕು, ಈ ಥರ ಎಲ್ಲ ಸಮಸ್ಯೆ ಇದೆ ಚಿಕ್ಕ ಪುಟ್ಟದ್ದು. ಬಟ್ ಅಷ್ಟೇ ಖುಷಿ ಇದೆ, ಎಂಜಾಯ್ ಮಾಡ್ತಾಯಿದ್ದೀವಿ ನಾವಂತೂ. ಎಂಜಾಯ್ ಮಾಡ್ತಾ ಇದ್ದೀವಿ. ಸಕಲಾಗಿದೆ ರೈಡ್ ಮಾತ್ರ. ಕ್ಲೈಮೇಟ್ ಅದೇ ಥರ ಇದೆ ನೋಡಿ, ಬ್ಯಾಕ್ಗ್ರೌಂಡ್ ಎಲ್ಲ ಹೇಗಿದೆ ಅಂತ. ಎಲ್ಲ ಗ್ರೀನರಿ ಸಕ್ಕತ್ತಾಗಿದೆ. ಎಂಜಾಯ್ ಮಾಡಿದಾಗ ಗಾಡಿ ಓಡಿಸ್ತಾ ಇದ್ದೀನಿ. ಒಂದು 70ರಲ್ಲಿ ಹೋಗ್ತಾ ಇದೆ ಗಾಡಿ, ಸಗದಾಗಿ ಹೋಗ್ತಾ ಇದೆ. ಥ್ಯಾಂಕ್ ಯು ಫಾರ್ ವಿಡಿಯೋ. ಸಕಲಾಗಿದೆ.
ಇಂತೂ ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ಗೆ ಬಂದ್ವಿ ಅನಿಸುತ್ತೆ. ಈ ಮೇನ್ ಗೇಟಿಂದ ಕ್ಯೂ ಎಷ್ಟು ದೂರ ಇದೆ ನೋಡಿ. ಪಾಪ ಇವ್ರನ್ನ ಸಾಗಿಸ್ಕೊಂಡು ಬರೋದಕ್ಕೆ ನಮಗೆ ಎಕ್ಸಾಕ್ಟಾಗಿ ಒಂದು 1 ಅವರ್ ಆಯಿತು. ಆಮೇಲೆ ಕೊನೆಗೆ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ನೋಡಿ, ಇಬ್ಬರು ಗಂಡಸರಿಗೆ ಮಾತ್ರ 140 70 ಇಬ್ಬರು ಹೆಂಗಸರಿಗೆ ಫ್ರೀ ಟಿಕೆಟ್ ತಗೊಂಡ್ವಿ. ಬಸ್ ಹತ್ಕೊಂಡ್ವಿ, ಸೀಟ್ ಸಿಕ್ತು, ಆರಾಮಾಗಿ ಕೂತ್ಕೊಂಡ್ವಿ. ಆದರೆ ಶೂಟ್ ಮಾಡ್ತಿರೋದು ಮೊಬೈಲಲ್ಲಿ, ಕ್ಯಾಮ್ರಾ ಒಳಗಡೆ ಬಿಟ್ಟಿಲ್ಲ. ಮೊಬೈಲಲ್ಲಿ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಗೊಳ್ಳಿ ಅಂದರು. ಅದನ್ನೇ ಶೂಟ್ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲಿ ನೋಡಿದ್ರು ಕ್ಯೂ. ಸಮ್ಮರ್ ಆಗಿರೋದ್ರಿಂದ ಕ್ರೌಡು. ನಾವು 1 ಅವರ್ ಕ್ಯೂಲ್ ನಿಂತು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಎಲ್ಲರೂ ಪ್ರಸಾದ ತೊಗೊತಾ ಇದ್ರು. ಸರಿ ನಾವು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಅವರಿಬ್ಬರು ತುಂಬ ಟೇಸ್ಟ್ ಆಗಿತ್ತು. ಏನೇ ಹೇಳ್ರಿ, ದೇವಸ್ಥಾನ ಪ್ರಸಾದ ಟೇಸ್ಟೇ ಬೇರೆ, ಸಖತ್ತಾಗಿತ್ತು. ಇನ್ನೊಂದೆರಡು ಸರಿ ತೊಗೋಬೇಕನ್ನಿಸ್ತು, ಬಟ್ ಕ್ಯೂ ನಿಲ್ಲಕ್ಕಾಗಲ್ಲ. ಸೊ ಪ್ರಕೃತಿಯ ಸೌಂದರ್ಯವನ್ನು ಕಣ್ ತುಂಬ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಫೀಲಿಂಗೇ ಬೇರೆ ರೀ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹಂಗೆ ಎಷ್ಟು ಬಿಸಿಲಿದ್ರು ಅಷ್ಟು ಚಿಲ್ನೆಸ್ಸು. ಆಮೇಲೆ ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ಕೆಳಗಡೆ ಬಂದ್ವಿ. ವೀಕೆಂಡು ಸಮ್ಮರಲ್ಲಿ ಈ ಥರ ಜಾಗಗಳಿಗೆ ಬಂದರೆ ಜನ ಸಾಗರ ಇರುತ್ತೆ ರೀ. ಎಲ್ಲಿ ಹೋದರೂ ಕ್ಯೂ. ಈಗ ಬಸ್ಸಲ್ಲಿ ಕೆಳಗಡೆ ಹೋಗ್ಲಿಕ್ಕೂ ಕ್ಯೂ ನಿಂತಿದ್ದೀವಿ. ಕ್ಯೂಲಿ ನಿಲ್ಲಬಾರ್ದು ಅಂತ ಹೇಳಿದ್ರೆ ಈ ಥರ ವೆಹಿಕಲ್ನ ತೊಗೋಬಾರ್ದು. ನಮ್ಮ ಫ್ಯಾಮಿಲಿಗೇನೆ ಅಪ್ ಆ್ಯಂಡ್ ಡೌನ್ 800 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಫ್ರೀ ಟಿಕೆಟ್ ಇರಬೇಕಾದ್ರೆ ನಾವು ಯಾಕ್ರಿ ಅದಕ್ಕೆ 800 ರೂಪಾಯಿ ಖರ್ಚು ಮಾಡಬೇಕು ಅಂತ ಬಸ್ ಟಿಕೆಟ್ ತಗೊಂಡು ಕ್ಯೂಲಿ ನಿಂತ್ಕೊಂಡು ಈ ಥರ ಬಸ್ ಜರ್ನಿ ಮಾಡ್ತಾ ಇದ್ದೀವಿ. ಹೇಗಿತ್ತು? ಸ್ಲೋವಾಗಿ ನಿಧಾನಕ್ಕೆ ಚೆನ್ನಾಗಿರ್ತಾರೆ. ನಮ್ಮ ಸ್ಟ್ರಿಕ್ಟ್ ಆಫೀಸರ್ ಇವರೇ ಕ್ಯಾಮ್ರಾ ಒಳಗಡೆ ತೊಗೊಂಡು ಹೋಗ್ಬಾರ್ದು ಅಂತ ದೊಡ್ಡ ಜಗಳ ಮಾಡಿಬಿಟ್ರು. ಜಗಳ ಆಡ್ಕೊಂಡಿದ್ದಾರೆ. ಇವರು ಸ್ಟ್ರಿಕ್ಟ್ ಆಫೀಸರ್. ಓಕೆ, ಬಾಯ್. ಹಾಯ್ ಗೈಸ್, ಆ್ಯಕ್ಚುಲಿ ಇವಾಗ ನಾವು ಹಿಮವದ ಗೋಪಾಲಸ್ವಾಮಿ ಬೆಟ್ಟನ ಮುಗಿಸ್ಕೊಂಡು ಊಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಊಟಿಲಿ ಸ್ಟೇ ಸಿಗೋದು ಡೌಟು, ಬಟ್ ಇದ್ದರೂ ಒಂದು ಧೈರ್ಯ ಮಾಡಿ ನುಗ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಬೆಳಿಗ್ಗೆ ಡ್ರೈವ್ ಮಾಡಿ ಚೆನ್ನಾಗಿತ್ತು. ಇವಾಗ ರಿಟರ್ನ್ ಇಡೀ ಬಿಸಿಲು, ಇವಾಗ ಹೋದರೆ ಅಷ್ಟು ಅಪ್ಸೆಟ್ ಆಗುತ್ತೆ. ಅದಕ್ಕೆಲ್ಲಾದರೂ ಸ್ಟೇ ಆಗ್ಬಿಟ್ಟು ಬೆಳಿಗ್ಗೆ ಡ್ರೈವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಸರಿ ಊಟಿಗೆ ಹೋಗ್ಬಿಡೋಣ, ನೈಟಲ್ಲಿ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಊಟಿಗೆ ಹೊರಟಿದ್ದೀವಿ. ನೋಡೋಣ, ಎಷ್ಟು ಇವಾಗ ಬಿಟ್ಟಿದ್ದೀವಿ, ಊಟ ಆಗಿಲ್ಲ, ಎಲ್ಲ ಒಂದೊಂದು ಎಳ್ನೀರು ಕುಡಿದಿದ್ದೀವಿ. ಎಳ್ನೀರು ಕುಡಿದು ಇವಾಗ ಹೋಗ್ತಾ ಇದ್ದೀವಿ. ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಊಟಿಯಿಂದ ಒಂದು 96 ಕಿಲೋಮೀಟ್ರ್ 97 ಕಿಲೋಮೀಟ್ರ್ ಇದೆ. ನೋಡುವ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು ಏನು ಅಂತ ಗೊತ್ತಿಲ್ಲ. ಮುಂದೆ ಹೋಗ್ತಾ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬಟ್ ಇಲ್ಲಂತೂ ವಾತಾವರಣ ತುಂಬ ಚೆನ್ನಾಗಿತ್ತು. ಮೇಲೆ ಚೆನ್ನಾಗಿತ್ತು, ಬಿಸಿಲು ಇದ್ರೂ ಬಟ್ ವಾತಾವರಣ ತುಂಬ ಕೂಲಾಗಿತ್ತು. ಬಟ್ ಗೌರ್ಮೆಂಟ್ಗೆ ಇಲ್ಲಿಂದ ತುಂಬ ದುಡ್ಡು ಹೋಗುತ್ತೆ. ಆ ದುಡ್ಡನ್ನೇ ಇಲ್ಲಿ ಯುಟಿಲೈಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ಬೋದು. ಬಟ್ ಅದು ಮಾಡಿಲ್ಲ, ಅದೊಂದು ಬೇಜಾರು. ನಮ್ಮ ಸರ್ಕಾರಗಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಸ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಓಕೆ. ಫರ್ದರ್ ಒಂದು ಟಿಕೆಟ್ ಕೌಂಟ್ರ್ ಆಗಿರ್ಬೋದು, ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಆಗಿರ್ಬೋದು, ಬೇಸಿಕ್ ನೀಡ್ಸ್ ವ್ಯವಸ್ಥೆಗಳು ಅಷ್ಟೊಂದು ಚೆನ್ನಾಗಿಲ್ಲ. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ, ಅದೊಂಥರ ಊಟ ಕೊಡ್ತಾರೆ. ಎಲ್ಲ ಅಲ್ಲಿ ತಟ್ಟೆ ಎತ್ಕೊಂಡು ಹೋಗ್ಬೇಕು, ಒಂದು ಕಡೆ ಕುತ್ಕೋಬೇಕು, ಒಂದು ಸಿಸ್ಟಮ್ ಇಲ್ಲ. ಅವೆಲ್ಲ ಸಿಸ್ಟಮ್ ಮಾಡಿ ಒಂದು ಹೈಜೆನಿಕ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಎಲ್ಲದರಲ್ಲೂ ಇವಾಗ ಜನ ಹೈಜೆನಿಕ್ ನೋಡ್ತಾ ಇದ್ದಾರೆ, ಎಲ್ಲದರಲ್ಲೂ ಸ್ವಲ್ಪ ಫಾರ್ವರ್ಡ್ ಆಗಿಬಿಟ್ಟಿದೆ. ಅದಕ್ಕೆ ತಕ್ಕಂಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ವರಮಾನಕ್ಕಿಂತೂ ಕಮ್ಮಿ ಇಲ್ಲ, ವರಮಾನ ಚೆನ್ನಾಗೇ ಇದೆ. ಅದಕ್ಕೆ ತಕ್ಕಂಗೆ ಗೌರ್ಮೆಂಟ್ ಮಾಡಬೇಕಷ್ಟೇ.
ಬಟ್ ಅದರ್ವೈಸ್ ಸೂಪರ್ ಚೆನ್ನಾಗಿದೆ. ಬಟ್ ಒಳ್ಳೆ ಸೀಸನ್ ಅಂದರೆ ನನಗೆ ತಿಳಿದಂಗೆ ಜುಲೈಯಿಂದ ಫೆಬ್ರವರಿ ತನಕ ಒಳ್ಳೆ ಸೀಸನ್ ಅನಿಸುತ್ತೆ ಇಲ್ಲಿ ಬರಲಿಕ್ಕೆ. ಕ್ಲೈಮೇಟ್ ಇನ್ನೂ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಇವಾಗಲೇ ಹೀಗಿದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಇನ್ನೂ ಸಖತ್ತಾಗಿರುತ್ತೆ, ಬರ್ಬೋದು. ಬಟ್ ನಮಗೆ ಯಾವುದೂ ಅನಿಮಲ್ಗಳು ಸೈಟ್ ಆಗಿಲ್ಲ ಗೈಸ್. ನಾವು ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಮೋಟೋ ಬ್ಲಾಗ್ ಭಾಗ 1 ಇಲ್ಲಿಗೆ ಮುಕ್ತಾಯ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ಇದನ್ನು ನೋಡಿದ ಮೇಲೆ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್, ಬಾಯ್ ಮೀ ಮೈಟ್ಸ್. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.